ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತಾರಿಣಿ ಮಾತಾಡ್ತಾ ಇರೋದು. ಈ ದಿನ 2026ರ ಕುಂಭರಾಶಿಯ ವರ್ಷ ಭವಿಷ್ಯವನ್ನು ಹೇಳ್ತೀನಿ. ಯಾರ್ಯಾರು ಕುಂಭರಾಶಿಯವರಿದ್ದೀರೋ ಕೊನೆಯವರೆಗೂ ಈ ವಿಡಿಯೋವನ್ನು ನೋಡಿ ಇದರ ಉಪಯೋಗಗಳನ್ನ ಪಡ್ಕೊಳ್ಳಿ. ನೋಡಿ, ಕುಂಭರಾಶಿಯವರ ಅಧಿಪತಿ ಕೂಡ ಬಂದು ಶನೇಶ್ವರನಾಗಿರ್ತಾನೆ. ಶನೇಶ್ವರ ಈ ವರ್ಷ ನಿಮಗೆ ನಿಮ್ಮ ಕರ್ಮಕ್ಕೆ ತಕ್ಕ ಫಲವನ್ನು ಕೊಡ್ತಾರೆ. ಹಾಗಾಗಿ ಯಾರು ಒಳ್ಳೆ ಕೆಲಸಗಳನ್ನ ಮಾಡ್ತೀರೋ ಒಳ್ಳೆಯ ಫಲಗಳನ್ನ ಅನುಭವಿಸ್ತೀರಾ. ಸ್ಥಿರವಾದ ಕೆಲಸ ಯಾರಿಗಿದೆ ಅವ್ರಿಗೆಲ್ಲರಿಗೂ ಕೂಡ ಈ ವರ್ಷ ಅದ್ಭುತವಾಗಿದೆ. ಸ್ಥಿರ ಕೆಲಸ ಇಲ್ಲದೆ ಇರೋರು ಸ್ವಲ್ಪ ತಾಳ್ಮೆಯಿಂದ ಇರೋ ಕೆಲಸನ ಉಳಿಸ್ಕೊಂಡು ಅದರಲ್ಲಿ ಮುನ್ನುಗ್ಗೋದನ್ನು ನೋಡಿ ವರ್ಷ ಭವಿಷ್ಯ ತುಂಬ ಚೆನ್ನಾಗಿರುತ್ತೆ. ಹಾಗೆ ನಿಮಗೆ ಗುರುವಿನ ಬಲದಿಂದ ನಿಮ್ಮ ಆರ್ಥಿಕ ಸಮಸ್ಯೆಗಳಿರ್ಬೋದು, ಸ್ವಲ್ಪ ಏರುಪೇರಾಗುವಂಥದ್ದು ಇರುತ್ತೆ. ಆದರೆ ಲಾಭವಂತೂ ಇದ್ದೇ ಇರುತ್ತೆ. ಯಾರ್ಯಾರಿಗೆ ಮಕ್ಕಳ ಭಾಗ್ಯ ಇಲ್ಲ, ಈ ವರ್ಷದಲ್ಲಿ ಮಕ್ಕಳ ಭಾಗ್ಯ ಖಂಡಿತವಾಗ್ಲೂ ಸಿಗುತ್ತದೆ. ಸೂರ್ಯನಿಂದ ನೋಡಿ, ನಿಮಗೆ ಸೂರ್ಯ ಭಗವಂತನಿಂದ ಏನು ಪ್ರಾಬ್ಲಮ್ ಆಗುತ್ತೆ, ಏನು ಒಳ್ಳೆಯದಾಗುತ್ತೆ ಅಂದರೆ ನಿಮ್ಮ ಅಹಮ್ಮನ್ನು ಬಿಟ್ಟುಬಿಡಿ. ಯಾರು ನಾನು ಅಂತ ಹೋಗ್ತಿರೋ ಅವ್ರು ಯಾರಿಗೂ ಈ ವರ್ಷ ಒಳ್ಳೆಯದಾಗಲ್ಲ. ಯಾರು ನೀವು ನಿಮ್ಮದು ಅಂತ ಹೋಗ್ತಿರೋ ಖಂಡಿತವಾಗ್ಲೂ ಈ ವರ್ಷ ಒಂದು ಅದ್ಭುತವಾದ ಒಂದು ಜೀವನವನ್ನೇ ಸಾಗಿಸ್ತೀರ ನೀವು ಕುಂಭರಾಶಿಯವರು. ಹಾಗೆ ನಿಮಗೆ ಮಂಗಳ ಗ್ರಹದಿಂದ ಇಷ್ಟು ದಿನ ಯಾರು ನಿಮ್ಮ ಶತ್ರುಗಳಿದ್ರು ಅವರೆಲ್ಲರೂ ಕೂಡ ನಿಮ್ಮ ಹತ್ರ ಬಂದು ತಪ್ಪನ್ನು ಹೇಳ್ಕೊಳ್ಳೋ ಅಂಥ ದಿನಗಳು ತುಂಬ ಹತ್ತಿರದಲ್ಲಿದೆ. ಅದರ ಸದುಪಯೋಗವನ್ನು ಪಡ್ಕೊಳ್ಳಿ. ಅವ್ರು ಬಂದು ಹೇಳಿದ ತಕ್ಷಣವೇ ನಾನು ಅನ್ನೋ ಅಹಮ್ಮನ್ನು ತೋರಿಸ್ಬಿಡಿ. ಕ್ಷಮಿಸುವಂಥ ಗುಣಗಳನ್ನ ಕೂಡ ಇಟ್ಕೊಳ್ಳೋದ್ರಿಂದ ತುಂಬ ಒಳ್ಳೆಯದಾಗತ್ತೆ. ಹಾಗೆ ನೀವು ಮಂಗಳ ಗ್ರಹದಿಂದ ನಿಮಗೆ ಏನು ಒಳ್ಳೆಯದಾಗ್ತಾ ಇದೆ ಅಂದರೆ ನೋಡಿ, ಶತ್ರುನಾಶ ಆಗ್ತಾ ಇದ್ದಾರೆ. ಹಾಗೆ ನಿಮ್ಮಲ್ಲಿರತಕ್ಕಂಥ ಆತ್ಮಸ್ಥೈರ್ಯ ಜಾಸ್ತಿ ಆಗುತ್ತೆ ಈ ವರ್ಷ.